ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ತೋರಿಸ್ತಾ ಇರುವ ಈ ಗಿಡ ಬಹಳ ಆರೋಗ್ಯಕರವಾಗಿ ನಮಗೆ ಸಹಾಯ ಮಾಡುತ್ತೆ, ಹಾಗೆ ಮನೆಗೂ ಕೂಡ ಸಮೃದ್ಧಿಯನ್ನು ತಂದುಕೊಡುತ್ತೆ. ಈ ಗಿಡವನ್ನು ವಾಟರ್ ಕ್ಯಾಬೇಜ್, ವಾಟರ್ ಲೆಟ್ಯೂಸ್ ಅಂತ ಹೇಳಿ ಕರೀತಾರೆ. ಹಾಗೆ ಅಚ್ಚ ಕನ್ನಡದಲ್ಲಿ ಇದನ್ನು ಅಂತರಗಂಗೆ ಅಂತೇಳಿ ಕರೀತಾರೆ. ಈ ಗಿಡದ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು. ಈ ಗಿಡವನ್ನು ಜಾನಪದ ಒಂದು ಆಚರಣೆಯ ಪ್ರಕಾರ ಲಕ್ಷ್ಮೀ ಗಿಡ ಅಂತ ಹೇಳಿ ಕೂಡ ಕರೀತಾರೆ. ಯಾಕಂದರೆ ಈ ಗಿಡ ಹಚ್ಚ ಹಸಿರಾಗಿರುತ್ತೆ. ಹಾಗೆ ಲಕ್ಷ್ಮಿಗೆ ಸಂಬಂಧಪಟ್ಟ ಹೂವು ಕಮಲ ನೀರಿನಲ್ಲಿರುತ್ತೆ. ಇದು ಕೂಡ ಕಮಲದಂತೆ ಇರುತ್ತೆ, ಆದರೆ ಹಸಿರು ಬಣ್ಣ, ಅಂದರೆ ಸಮೃದ್ಧಿಯನ್ನು ಸೂಚಿಸುತ್ತೆ. ಹಾಗೆ ಮನೆಯ ಏಳಿಗೆ, ಬೆಳವಣಿಗೆ, ಸಮೃದ್ಧಿಯ ನಂಬಿಕೆಯಿಂದ ಇದನ್ನು ಜಾನಪದ ಕಥೆಗಳಲ್ಲಿ ಲಕ್ಷ್ಮೀ ಗಿಡ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ಇದನ್ನು ಮನೆಯಲ್ಲಿ ಇಡ್ತಾರೆ, ಹೊರಾಂಗಣದಲ್ಲಿ ಇಡ್ತಾರೆ. ಅಂದರೆ ನಿಮ್ಮ ಮನೆಯ ಒಳಗೂ ಕೂಡ ಇಟ್ಕೊಳ್ಬೋದು, ಆದರೆ ನೀರನ್ನು ಪದೇ ಪದೇ ಬದಲಾಯಿಸ್ತಾ ಇರಬೇಕು. ಹಾಗೆ ಇದು ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಶಕ್ತಿಯನ್ನು ಹೊಂದಿದೆ ಈ ಗಿಡ ತುಂಬ ಒಳ್ಳೆಯದು. ಹಾಗೆ ಆರೋಗ್ಯಕರವಾದ ಬೆನಿಫಿಟ್ಸ್ ಹೇಳೋದಾದರೆ ತುಂಬ ಇದೆ. ಹಳ್ಳಿಯ ಕೆರೆ, ಕೊಳಗಳಲ್ಲಿ ಸಿಗುತ್ತೆ, ನರ್ಸರಿಗಳಲ್ಲೂ ಕೂಡ ಈಗ ಸಿಗ್ತಾ ಇದೆ. ಆನ್ಲೈನಲ್ಲಿ ಕೂಡ ಇದನ್ನು ಬುಕ್ ಮಾಡಿ ತರಿಸ್ಕೊಳ್ತಾ ಇದ್ದಾರೆ. ಅಂದರೆ ಮನೆಯ ಅಲಂಕಾರಿಕ ವಸ್ತುವಾಗಿ ಈ ಒಂದು ಗಿಡವನ್ನು ಬಳಸ್ತಾ ಇದ್ದಾರೆ. ಅಂದರೆ ಇದನ್ನು ನೀರಲ್ಲಿಟ್ಟರೆ ಕಣ್ಣಿಗೂ ಇಂಪು, ಮನೆಗೂ ಕೂಡ ಸಮೃದ್ಧಿಯನ್ನು ತಂದುಕೊಡುತ್ತೆ. ಹಾಗೆ ಉತ್ತಮ ಬೆಳವಣಿಗೆಗೆ ಕಾರಣವಾಗುತ್ತೆ, ಐಶ್ವರ್ಯದ ಸೂಚನೆ ಕೂಡ ಆಗಿದೆ ಅಂತೇಳಿ ಜಾನಪದ ಕಥೆಗಳ ಮೂಲಕ ಇದನ್ನು ನಂಬ್ತಾರೆ. ಸ್ನೇಹಿತರೆ, ಆಯುರ್ವೇದದ ಪ್ರಕಾರ ನೀವು ಈ ಗಿಡದ ಒಂದು ಮಹತ್ವವನ್ನು ತಿಳ್ಕೊಂಡ್ರೆ ಇದು ಅನೇಕ ರೀತಿ ಕಾಯಿಲೆಗಳಿಗೆ ರಾಮಬಾಣವಾಗಿದೆ. ಅಂದರೆ ಹೊಟ್ಟೆಯ ಸಮಸ್ಯೆಗೆ ಎಲೆ ಬಳಸ್ತಾರೆ. ಇದು ಮೂತ್ರವರ್ಧಕ ಕೂಡ ಆಗಿರುತ್ತೆ, ಯಾಕಂದರೆ ಇದು ವಿರೇಚಕ ಗುಣವನ್ನು ಹೊಂದಿದೆ. ಒಂದೊಂದು ಸಾರಿ ಅತಿಯಾದ ಕೆಮ್ಮು, ಎಷ್ಟೇ ವೈದ್ಯರ ಹತ್ರ ತೋರಿಸಿದ್ರು ಕೂಡ ವರ್ಷ ಇಡೀ 6 ತಿಂಗಳು ಕೆಮ್ಮೇ ಕಡಿಮೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಸ್ತಮ ಇರೋರು ಈ ಎಲೆಯನ್ನು ಬಳಸಿದರೆ, ಇದರ ಚೂರ್ಣವನ್ನು ಸಕ್ಕರೆ ಮತ್ತು ರೋಸ್ ವಾಟರ್ ಜೊತೆ ಸೇರಿಸಿ ನಾವು ಅದನ್ನು ತಿಂದರೆ ಕೆಮ್ಮು ಮತ್ತು ಅಸ್ತಮ ಹತೋಟಿಗೆ ಬರುತ್ತೆ. ಈ ಎಲೆಯ ಪೇಸ್ಟನ್ನು ಸುಟ್ಟ ಗಾಯದ ಮೇಲೆ ಹಚ್ಚಿದರೆ ತಕ್ಷಣ ಆ ಗಾಯ ತಂಪಾದ ಅನುಭವವನ್ನು ಹೊಂದೋದ್ರ ಜೊತೆಗೆ ಉರಿ ಕಡಿಮೆ ಆಗುತ್ತೆ. ಹಾಗೆ ಕಲೆ ಸಮೇತ ಆ ಗಾಯ ನಿವಾರಣೆ ಆಗುತ್ತೆ. ಹಿಂದೆ ಆಯುರ್ವೇದದಲ್ಲಿ, ಈಗೇನೋ ನಾವು ಕ್ರೀಮ್ಗಳನ್ನು ಅದು ಇದು ಬಳಸ್ತೀವಿ ಬೇಗನೆ, ಆದರೆ ಹಿಂದೆ ಆಯುರ್ವೇದದಲ್ಲಿ ಅಲೋವೆರಾ ಮತ್ತು ಈ ಸಸ್ಯವನ್ನು ಸುಟ್ಟ ಗಾಯದ ಮೇಲೆ ಬಳಸ್ತಾ ಇದ್ರು ಸ್ನೇಹಿತರೆ. ತಂಪು ಕೊಡ್ತಾ ಇತ್ತು, ಹಾಗೆ ಹಿತವಾದ ಅನುಭವದ ಜೊತೆಗೆ ಗಾಯ ಬೇಗನೆ ಗುಣವಾಗ್ತಾ ಇತ್ತು. ನಿಮಗೆ ಏನಾದರೂ ಸುಟ್ಟ ಗಾಯ ಇದ್ದರೆ ಈ ಎಲೆಯನ್ನು ಅರೆದು ನೀವು ಅದನ್ನು ಹಚ್ತಾ ಬಂದರೆ ಖಂಡಿತವಾಗಿಯೂ ಕಲೆ ದೂರವಾಗುತ್ತೆ. ಜೇನುತುಪ್ಪ ಬೆಳೆಸಿ, ಅದ್ರ ಜೊತೆಗೆ ಎಲೆ ಮತ್ತು ಜೇನುತುಪ್ಪ ಮತ್ತು ಲೋಳೆ ಸರವನ್ನು ಬೆರೆಸಿ 3 ಪೇಸ್ಟ್ ಮಾಡಿಕೊಂಡು ಹಚ್ಚುತ್ತಾ ಬನ್ನಿ. ಗಾಯ ವಾಸಿ ಆಗೋದ್ರ ಜೊತೆಗೆ ಬೇಗನೆ ಅದರ ಕಲೆ ಕೂಡ ನಿವಾರಣೆ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಮೂಲವ್ಯಾಧಿ ಕಾಯಿಲೆಯನ್ನು ನಿವಾರಣೆ ಮಾಡುತ್ತೆ. ಅಂದರೆ ಈ ಅಂತರಗಂಗೆ ಎಲೆಯ ಚೂರ್ಣ ಮತ್ತು ಹಾಗೆ ಕರಿಬೇವಿನ ಚೂರ್ಣವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ 42 ದಿನಗಳ ಕಾಲ ದಿನಕ್ಕೆ 3 ಹೊತ್ತು ತಗೊಳ್ತಾ ಬಂದರೆ ಮೂಲವ್ಯಾಧಿ ಸಂಪೂರ್ಣವಾಗಿ ದೂರವಾಗುತ್ತೆ. ಈಗ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕಾಗೋದೇ ಇಲ್ಲ, ಆಪ್ರೇಷನ್ ಮಾಡೋಕ್ಕೆ ಬರೋದೇ ಇಲ್ಲ, ಎಲ್ಲ ಮುಗ್ದೋಗಿದೆ ಸಮಯ ಅಂಥೇಳಿ ಅಂದ್ಕೊಳ್ತಿರಲ್ಲ, ಅವರು ಆಯುರ್ವೇದದ ಒಂದು ವೈದ್ಯರನ್ನು ಸಂಪರ್ಕಿಸಿ ಈ ಒಂದು ಗಿಡದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಇದನ್ನು ನೀವು ತಗೊಳ್ಳಿ. ಯಾಕಂದರೆ ಇದನ್ನು ಈಗಲೂ ಕೂಡ ಹಳ್ಳಿಗಳಲ್ಲಿ ಈ ರೀತಿಯಾಗಿ ಮದ್ದಿನ ರೂಪದಲ್ಲಿ ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಈ ರೀತಿ ನಾವು ಕೆಲವೊಂದು ಮದ್ದುಗಳನ್ನು ತಗೊಳ್ತಾ ಇದ್ದೀವಿ. ಆದರೆ ಈಗ ಎಲ್ಲದಕ್ಕೂ ನಮಗೆ ಸೈಂಟಿಫಿಕ್ ರೀಸನ್ ಬೇಕು, ಇಲ್ಲ ಅಂದರೆ ನಾವು ನಂಬೋದಿಲ್ಲ, ಏನಾದರೂ ಆಗ್ಬಿಡತ್ತಾ ಅಂತ ಹೇಳಿ ಅಂದ್ಕೊಳ್ತೀವಿ, ಭಯ ಪಡ್ತೀವಿ, ಆತಂಕಕ್ಕೆ ಒಳಗಾಗ್ತೀವಿ. ಹಾಗಾಗಿ ಆಯುರ್ವೇದದ ಡಾಕ್ಟ್ರನ್ನ ನೀವು ಕೇಳಿಕೊಂಡು ತಿಳ್ಕೊಂಡು ನೀವು ಇದನ್ನು ಮೂಲವ್ಯಾಧಿಗಾಗಿರ್ಬೋದು, ಸುಟ್ಟ ಗಾಯಕ್ಕಾಗಿರ್ಬೋದು ಬಳಕೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗೆ ನೀವು ನೇರವಾಗಿ ನೀವು ಹಚ್ಕೊಳ್ತೀವಿ ಅಂದರೆ ಏನಾದರೂ ಸುಟ್ಟ ಗಾಯಕ್ಕೆ ಎಲೆ ಪೇಸ್ಟು, ಜೇನುತುಪ್ಪ, ಲೋಳೆ ರಸ, ಇದು 3 ಕೂಡ ಒಳ್ಳೆಯದೇ ಅಲ್ವಾ. ಈ ಕ್ರೀಮ್ಗಳಲ್ಲಿ ಕೆಮಿಕಲ್ ಇದ್ದೇ ಇರುತ್ತೆ, ಆದರೆ ಇದು ನಮಗೆ ಪ್ರಕೃತಿ ಕೊಟ್ಟ ವರದಾನವಾಗಿದೆ. ಹಾಗಾಗಿ ಇದನ್ನು ನಾವು ಹಚ್ಕೊಳ್ಬೇಕಾದ್ರೆ 100 ಸರಿ ಯೋಚನೆ ಮಾಡ್ತೀವಿ. ಅದೇ ರೋಡ್ ಬದಿ ಇರೋ ಒಂದು ತಿಂಡಿ ತಿನಿಸುಗಳನ್ನು ತಿನ್ನಬೇಕಾದ್ರೆ ಬಾಯಿ ರುಚಿಗೆ ನಾವು ಏನನ್ನೂ ನೋಡೋದಿಲ್ಲ, ತಿಂದು ಬರ್ತೀವಿ ಅಲ್ವಾ. ಹಾಗೆ ಪ್ರಪಂಚ ನಡೀತಾ ಇರೋದೇ ಹೀಗೆ, ವಾಸ್ತವ ಸತ್ಯವನ್ನು ಒಪ್ಕೊಳ್ಳೋದಿಲ್ಲ, ಬಾಹ್ಯ ಮೋಹದಿಂದ ಹೊರಗೆ ಬರೋಕ್ಕೆ ಅದಕ್ಕೆ ಆಗೋದು ಇಲ್ಲ. ಈ ರೀತಿಯಾಗಿ ಅಲಂಕಾರಿಕವಾಗಿ ಇದನ್ನು ಮನೆಯಲ್ಲಿ ಇಟ್ಟೆ ಸಮೃದ್ಧಿ, ಬೆಳವಣಿಗೆ ಹೆಚ್ಚಾಗೋದ್ರ ಜೊತೆಗೆ ಆಮ್ಲಜನಕವನ್ನು ವೃದ್ಧಿ ಮಾಡಿಕೊಡುತ್ತೆ, ಮನೆಗೆ ಬಹಳ ಒಳ್ಳೆಯದು. ಆಗಾಗ ನೀವು ಈ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ನಾನು ಹೇಗೆ ಈ ರೀತಿ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿರಿ. ಎಲ್ಲ ಮೊದಲು ಇದರಿಂದ ಅದಕ್ಕೆ ತೆಗೆದು ಹಾಕ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಒಂದು ಸರಿ ಗಿಡಗಳನ್ನು ತೊಳ್ಕೊಂಡು ಮತ್ತೆ ಹೊಸ ನೀರನ್ನು ತುಂಬಿಸಿ ಅದರಲ್ಲಿ ಈ ರೀತಿ ಜೋಡಿಸ್ತಾ ಬರಬೇಕು. ಸಣ್ಣ ಸಣ್ಣ ಗಿಡಗಳನ್ನೇ ಜೋಡಿಸಿ, ತುಂಬ ಗಿಡಗಳನ್ನು ನಾನು ಇಲ್ಲಿ ಜೋಡಿಸ್ತಾ ಇದ್ದೀನಿ. ಈ ರೀತಿ ಮಾಡಬೇಡಿ. ನಾನು ಈಗೇನು ಇಲ್ಲಿ ತೋರಿಸ್ತಾ ಇದ್ದೀನಿ, ಇಷ್ಟು ಗಿಡಗಳನ್ನು ಜೋಡಿಸಿದರೂ ಕೂಡ ಅದು ತುಂಬ ಹರಡ್ಕೊಳ್ಳುತ್ತೆ, ಮತ್ತು ಅದರಲ್ಲಿ ಸಣ್ಣ ಸಣ್ಣದಾಗಿ ಮರಿಗಳು ಕೂಡ ಹುಟ್ಕೊಳ್ತವೆ.
ನಾನು ಹಿಂದ್ಗಡೆ ಅಡುಗೆ ಮಾಡ್ತೀನಲ್ಲ, ಆ ಜಾಗದಲ್ಲಿ ಒಂದು ಪಾಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಒಂದನ್ನು ನಾನು ಟಿ ವಿ ರೂಮಲ್ಲಿ ಹಾಲಲ್ಲಿ ಒಂದು ಕಡೆ ಟೀಪಾಯಿ ಮೇಲೆ, ಟಿ ವಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ ಅಲಂಕಾರಿಕವಾಗಿ. ಹಾಗೆ ಅದು ನನಗೆ ಮನೆಯಲ್ಲಿ ಒಳಗಿಟ್ಟರೆ ಸಮೃದ್ಧಿ, ಒಂದು ಒಳ್ಳೆಯ ಫೀಲ್ ಆಗುತ್ತೆ ಯಾವಾಗಲೂ ನನಗೆ. ಅದರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಅಂದರೆ ಹಸಿರು ಸಮೃದ್ಧಿಯ ಸಂಕೇತನೇ ಅಲ್ವಾ, ಐಶ್ವರ್ಯದ ಸಂಕೇತನೇ. ಅದನ್ನು ನೋಡ್ತಾ ಇದ್ದರೆ ಏನೋ ಒಂದು ರೀತಿ ಖುಷಿ ಆಗುತ್ತೆ. ಆ ಖುಷಿ ಯಾರೂ ತಂದ್ಕೊಡೋಕ್ಕೆ ಸಾಧ್ಯ ಇಲ್ಲ. ಅಲಂಕಾರಿಕ ವಸ್ತುಗಳನ್ನಾಗಿ ನಾವು ಪ್ಲಾಸ್ಟಿಕ್ ವಸ್ತುಗಳನ್ನು ಇಟ್ಕೊಳ್ಳೋ ಬದಲು ಇವುಗಳನ್ನು ಇಟ್ಟರೆ ಇದರಿಂದ ನಮಗೆ ಉಪಯೋಗ ಹೆಚ್ಚೇ ಇರುತ್ತೆ. ಇವು ನೈಸರ್ಗಿಕವಾಗಿ ಪ್ರಕೃತಿದತ್ತವಾದ ಒಂದು ಪೋಷಕಾಂಶ ಉಳ್ಳ ಗಿಡಗಳಾಗಿರೋದ್ರಿಂದ ಇವುಗಳನ್ನು ನೋಡಿದಾಗ ನಮ್ಮ ಕಣ್ಣು ಹೀಲಾಗತ್ತೆ. ಅದೇ ಪ್ಲಾಸ್ಟಿಕ್ ವಸ್ತುಗಳನ್ನು ಇಟ್ಟು ನಾವು ಅವುಗಳನ್ನು ನೋಡಿದಾಗ ಅಲ್ಲಿ ನಮಗೆ ಏನೂ ಸಿಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಆದಷ್ಟು ಈ ರೀತಿ ನೈಸರ್ಗಿಕ ಗಿಡಗಳನ್ನು ಮನೆಯಲ್ಲಿ ಸಾಕೋದ್ರಿಂದ ತುಂಬ ಒಳ್ಳೆಯದು. ಹಣ ಬರುತ್ತೆ ಅಂತ ಹೇಳಿ ಅಲ್ಲ, ಹಣಕ್ಕೆ ದಾರಿ ಮಾಡಿಕೊಡತ್ತೆ. ಮನಸ್ಸು ನೆಮ್ಮದಿಯಾಗಿದ್ದರೆ, ಶಾಂತಯುತವಾಗಿದ್ದರೆ, ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾಯಿದ್ರೆ ದುಡಿಲಿಕ್ಕೆ ಮನಸ್ಸು ಬರುತ್ತೆ. ಮನೆಯಲ್ಲಿ ಕೆಲಸದ ಅಭಿವೃದ್ಧಿ ಕೂಡ ಆಗುತ್ತೆ. ಮನೆ ಕೂಡ ತಣ್ಣಗಿರುತ್ತೆ, ಶಾಂತವಾಗಿರುತ್ತೆ. ಹಾಗಾಗಿ ಕೆಲವೊಂದು ಸಮೃದ್ಧಿ ತರುವ ಗಿಡಗಳನ್ನು ಕೂಡ ನಾವು ಮನೆಯಲ್ಲಿ ಬೆಳೆಸ್ಕೊಳ್ಬೇಕು. ನಾನು ಇನ್ನೂ ಸಾಕಷ್ಟು ಗಿಡಗಳನ್ನು ನಮ್ಮ ಮನೆಯಲ್ಲಿ ಬೆಳೆಸಿದ್ದೀನಿ. ಆ ಗಿಡಗಳ ಪರಿಚಯವನ್ನು ಮುಂದೆ ಮುಂದೆ ಮಾಡಿಕೊಡ್ತಾ ಹೋಗ್ತೀನಿ ಒಂದೊಂದಾಗಿ. ನನ್ನ ಮಕ್ಕಳಿಗೂ ಕೂಡ ಗಿಡಗಳ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ. ಅವ್ರ ಕೈಯಲ್ಲೇ ನಾನು ಕೆಲವೊಂದು ಸಾರಿ ಗಿಡಗಳಿಗೆ ನೀರು ಹಾಕ್ಸೋದು, ಗಿಡವನ್ನು ಅಂದರೆ ಬೀಜ ಹಾಕ್ಸೋದು, ಬೆಳೆಸೋದು, ಪಾಲನೆ ಪೋಷಣೆ ಮಾಡೋದು ಹೇಗೆ ಅಂತೇಳಿ ಎಲ್ಲವನ್ನು ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅಂದರೆ ಇಲ್ಲಿ ನಾನು ಇದರಲ್ಲಿ ತುಂಬ ಗಿಡಗಳಾಗಿತ್ತು. ಅದರಲ್ಲೂ ತುಂಬ ಈ ಸಮಯದಲ್ಲಿ ಬಿಸಿಲಿರೋದ್ರಿಂದ ಬಿಸಿಲಲ್ಲೇ ಇತ್ತಲ್ಲ ಈ ಗಿಡ, ಹಾಗಾಗಿ ಸ್ವಲ್ಪ ಎಲೆಗಳು ಹಳದಿ ಆಗಿದ್ವು. ಹಾಗಾಗಿ ಆ ಎಲೆಗಳನ್ನೆಲ್ಲ ತೆಗೆದು ಮತ್ತೆ ಇಲ್ಲಿ ನಾನು ಅವುಗಳನ್ನು ಹಾಕ್ತಿದ್ದೀನಿ. ಅದರಲ್ಲಿ ಸಣ್ಣ ಸಣ್ಣ ಒಂದು ಮರಿಗಳು ಹುಟ್ಕೊಂಡಿದ್ವಲ್ಲ, ಅವನ್ನ ಕಿತ್ತು ಇಟ್ಕೊಳ್ತಾ ಇದ್ದೀನಿ. ಅವುಗಳನ್ನು ಇನ್ನೊಂದು ಪಾಟಲ್ಲಿಟ್ಟು ಮನೆ ಒಳಗಿಡೋಣ. ಮತ್ತು ನಾವು ಏನಾದರೂ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ವಿ, ಯಾವುದೋ ಒಂದು ಫಂಕ್ಷನ್ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಮನೆಯ ಮಧ್ಯ ಹಾಲಲ್ಲಿ ಡೆಕೋರೇಷನ್ ಆಗಿ ನಾವು ಅದನ್ನು ಬಳಸ್ಕೊಳ್ಬೋದು. ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವಪ್ಪ. ಈಗ ನಾವು ಕಮಲದ ಹೂವನ್ನು ಎಲ್ಲೋ ಒಂದೊಂದು ಸಾರಿ ಪ್ಲಾಸ್ಟಿಕ್ ಕಮಲದ ಹೂಗಳನ್ನು ತಂದು ಅದರಲ್ಲಿ ಹಾಕಿ ಅಲಂಕಾರಕ್ಕಾಗಿ ಇಡ್ತೀವಿ. ಅದ್ರ ಬದಲು ಇವುಗಳನ್ನು ಇಟ್ಟರೆ ಲಕ್ಷ್ಮಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಹಾಗೆ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಆ ವಾತಾವರಣವನ್ನೇ ಇದು ಶುದ್ಧ ಮಾಡುತ್ತೆ. ಮೊದಲೇ ಇದರಲ್ಲಿ ಆಮ್ಲಜನಕವನ್ನು ರಿಲೀಸ್ ಮಾಡೋ ಗುಣ ಇದೆ. ಅದರಲ್ಲೂ ಕಣ್ಣನ್ನು ತುಂಬಿಸುತ್ತೆ. ಬಂದವರು ಅಟ್ರ್ಯಾಕ್ಟ್ ಆಗ್ತಾರೆ, ಈ ಗಿಡದ ಮೇಲೆ ಆಗ್ತಾರೆ. ಹಾಗಾಗಿ ಇಲ್ಲಿ ಇದು ದೃಷ್ಟಿದೋಷವನ್ನು ಕೂಡ ಹೀರ್ಕೊಡುತ್ತೆ. ಕೆಲವೊಂದು ಸಾರಿ ನೀವು ತುಂಬ ಮನೆಯನ್ನು ಸುಂದರವಾಗಿ ಇಟ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಈ ಗಿಡವನ್ನು ನೋಡಿದಾಗ, ಈ ಗಿಡದ ಮೇಲೆ ಅವರ ದೃಷ್ಟಿ ಹೋದಾಗ ನಿಮ್ಮ ಮನೆ ಮೇಲೆ ಒಂದು ನೆಗೆಟಿವ್ ಎನರ್ಜಿಯನ್ನು ಅವ್ರು ಹಾಕೋದಿಲ್ಲ, ಈ ಗಿಡ ತಗೊಳುತ್ತೆ. ಹಾಗಾಗಿ ಆ ಫಂಕ್ಷನ್ ಮುಗಿದ್ಮೇಲೆ, ಆ ಪೂಜೆ ಎಲ್ಲ ಮುಗಿದ್ಮೇಲೆ ಮಾರನೇ ದಿನ ಮತ್ತೆ ಈ ಗಿಡವನ್ನು ಈ ರೀತಿಯಾಗಿ ನಾವು ಆ ನೀರನ್ನು ಬದಲಾಯಿಸಿ ಆ ಬೇರುಗಳನ್ನೆಲ್ಲ ಚೆನ್ನಾಗಿ ತೊಳೆದು ಮತ್ತೆ ಇಟ್ಟುಬಿಟ್ರೆ ಆ ಗಿಡಕ್ಕೂ ಕೂಡ ಅಂದರೆ ಏನೊಂದು ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಂಡಿರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ. ಈ ರೀತಿ ಕೂಡ ನಾವು ಮಾಡ್ಕೊಳ್ಬೋದು. ನಮ್ಮ ನಂಬಿಕೆಗೆ ಅನುಸಾರವಾಗಿ ನಾವು ಯಾವ ರೀತಿ ಆ ಗಿಡಗಳ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತೀವೋ ಖಂಡಿತವಾಗಿಯೂ ಆ ಗಿಡ, ಆ ಪ್ರಕೃತಿ ಕೂಡ ನಮಗೆ ಕನೆಕ್ಟ್ ಆಗುತ್ತೆ, ನಮ್ಮನ್ನು ಅನುಗ್ರಹಿಸುತ್ತೆ, ಆಶೀರ್ವದಿಸುತ್ತೆ. ಮನುಷ್ಯರು ಕೈ ಬಿಡ್ಬೋದು, ಆದರೆ ಪ್ರಕೃತಿಯ ಸೇವೆಯನ್ನು ಮಾಡಿದಾಗ, ಪ್ರಾಣಿ ಪಕ್ಷಿ ಸೇವೆ ಮಾಡಿದಾಗ, ದಯೆ ಕರುಣೆ ಪ್ರೇಮದ ಭಾವದಿಂದ ನಾವು ಏನೇ ಒಂದು ಕರ್ಮ ಮಾಡ್ತೀವಿ ಅಂದರೆ ಅದು ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ. ಅದು ಒಂದು ಪುಣ್ಯವಾಗಿ ನಮಗೆ ಅವರಿಂದನೇ ಸಿಗಬೇಕು ಅಂತ ಇಲ್ಲ. ನಾವು ಯಾರಿಗೆ ಸಹಾಯ ಮಾಡಿದ್ದೀವಲ್ವ ಅವರಿಂದನೇ ಸಿಗಬೇಕಂತ ಇಲ್ಲ. ಅದು ಯಾರದ್ದೋ ಮೂಲಕ ಯಾವಾಗ ನಮಗೆ ಅವಶ್ಯಕವಾಗಿರುತ್ತೋ ಆ ಸಮಯದಲ್ಲಿ ಅದು ನಮ್ಮ ನೆರವಿಗೆ ಬಂದೇ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಮನೆಯಲ್ಲಿ ಈ ರೀತಿ ಗಿಡಗಳನ್ನು ಬಳಸಿ ಇಟ್ಕೊಳ್ಳಿ. ಈ ಅಂತರಗಂಗೆ ಹೇಗಪ್ಪ ಅಂದರೆ ಈಗ ನಮ್ಮ ಮನೇಲಿ ತುಂಬ ಇದೆ. ಪಕ್ಕದ ಮನೆಯವರಾಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಕೇಳಿದರು ಇದರಲ್ಲಿ ಒಂದು 2-3 ಗಿಡ ಕೊಡಬೇಕು, ಒಳ್ಳೆಯದು, ಏನೂ ತೊಂದರೆ ಆಗೋದಿಲ್ಲ. ಹಂಚಬೇಕು. ನಮ್ಮಲ್ಲಿರೋ ಒಂದು ಏನೇ ಆಗಲಿ, ಒಂದು ದುಡ್ಡೇ ಆಗಲಿ, ಒಂದು ಒಳ್ಳೆಯದೇ ಆಗಲಿ, ಹಂಚಿದಷ್ಟು ಅದು ಹೆಚ್ಚಾಗತ್ತಂತೆ. ಹಾಗಾಗಿ ನಾವು ಅದನ್ನು ಹಂಚಬೇಕು. ನಂತರ ಯಾವಾಗಲಾದರೂ ನಮ್ಮ ಮನೆಯಲ್ಲಿ ಈ ಗಿಡ ನಾಶ ಆಗ್ಬಿಡ್ತಪ್ಪ, ಆ ಸಂದರ್ಭದಲ್ಲಿ ನಾವು ಯಾರಿಗೆ ಕೊಟ್ಟಿರ್ತೀವಲ್ವ ಅವ್ರ ಹತ್ರ ನಮ್ಮ ಮನೇಲಿ ಆ ಗಿಡ ಇತ್ತಲ್ಲ ಅದು ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ, 1-2 ಗಿಡ ಕೊಡ್ರಿ ಅಂದರೆ ಅವ್ರು ಕೊಡ್ತಾರಲ್ವ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಾವು ಇದನ್ನು ಎಷ್ಟು ಜನರ ಮನೆಗೆ ಕೊಡ್ತೀವಿ, ಯಾವಾಗಲಾದರೂ ನಮ್ಮ ಮನೇಲಿ ಇಲ್ದಂಗೆ ಆದಾಗ ಅವರಿಂದನೇ 1-2 ಗಿಡ ತಂದ್ಕೊಳ್ಬೋದು. ಹಾಗಾಗಿ ಇದನ್ನು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಕೇಳಿದವರಿಗೆಲ್ಲ 1-2-3 ಗಿಡ ಕೊಡ್ತಾ ಬನ್ನಿ. ಇದು ಎಷ್ಟು ಕೊಡ್ತಿರೋ ಅಷ್ಟೇ ಬೆಳೀತಾ ಹೋಗುತ್ತೆ. ಇಲ್ಲೇ ನಮಗೊಂದು ಅರ್ಥ ಕೊಡ್ತಾ ಇದೆ ಪ್ರಕೃತಿ ಹೇಗೆ ಅಂದರೆ, ನಮ್ಮ ಹತ್ರ ಇರೋದು ಏನೋ ಒಂದು ಹಣ ಆಗಿರ್ಬೋದು, ಗೌಪ್ಯವಾಗಿ ಇಟ್ಟಷ್ಟು ಇಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಇರೋದನ್ನೆಲ್ಲ ದಾನ ಮಾಡಿ ಅಂತಲೂ ಹೇಳ್ತಾ ಇಲ್ಲ. ಯಾರಾದರೂ ಕಷ್ಟಕ್ಕೆ ಅಂತ ಏನಾದರೂ ಕೇಳಿದಾಗ ಹಿಂದೆ ಮುಂದೆ ಕೆಲವೊಂದು ಸಾರಿ ಅನುಮಾನ ಮಾಡ್ತೀವಿ, ಯೋಚಿಸ್ತೀವಿ, ಕೊಡ್ತಾರೋ ಇಲ್ಲೋ ಅಂದಾಗ ಅದು ಅದೇ ರೀತಿ ಆಗುತ್ತೆ. ನಾವು ಅವರಿಗೆ ಏನೋ ಮದುವೆ ಕೇಳ್ತಿದ್ರು, ವಿದ್ಯಾಭ್ಯಾಸ ಕೇಳ್ತಿದ್ರು, ಯಾವುದೋ ಕಷ್ಟಕ್ಕೆ ಕೇಳ್ತಿದ್ರು, ನಮ್ಮ ಕೈಲಾದಷ್ಟು ಸ್ವಲ್ಪ ಇರೋ ಜೋಡಿಸಿಟ್ಟಿರೋದ್ರಲ್ಲೇ ಸ್ವಲ್ಪವನ್ನು ನಾವು ಹಣವನ್ನು ಅವ್ರಿಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಹಣ ಫ್ಲೋ ಆಗುತ್ತೆ. ಹಣ ಲಕ್ಷ್ಮಿಯನ್ನು ಯಾವತ್ತಿಗೂ ಹಿಡಿದಿಡೋ ಪ್ರಯತ್ನವನ್ನು ಮಾಡಬಾರ್ದು. ಅವಳನ್ನು ಇನ್ವೆಸ್ಟ್ ಮಾಡಬೇಕು. ಒಂದು ಒಳ್ಳೆ ಕೆಲಸಗಳಿಗಾಗಿರ್ಬೋದು, ಇಲ್ಲ ಯಾರಿಗೋ ಕಷ್ಟಕ್ಕೆ ಸಹಾಯ ಮಾಡೋದಾಗಿರ್ಬೋದು, ಇಲ್ಲಿ ಇನ್ಯಾವುದೇ ರೀತಿ ಒಂದು ವ್ಯಾಪಾರ, ಈ ರೀತಿಯಾಗಿ ಒಂದು ಬಂಗಾರ ಖರೀದಿ ಮಾಡ್ತಿರೋ ಯಾವುದೋ ಒಂದು ರೂಪದಲ್ಲಿ ಅವಳನ್ನು ಇನ್ವೆಸ್ಟ್ ಮಾಡಿದಷ್ಟು ಅವಳ ಒಂದು ಸಮೃದ್ಧಿ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಹರಿಯುವ ನೀರಿನಂತೆ ಅವಳನ್ನು ಬಿಡಬೇಕು. ಆಗ ಮತ್ತೆ ಅವಳು ಬರ್ತಾನೆ ಇರ್ತಾಳೆ. ಸ್ಟ್ರಕ್ ಮಾಡಬಾರ್ದು ಅಂತ
ಈಗ ಹೇಗೆ ನೋಡಿ, ನಮ್ಮ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಇದೆ, ಯಾರದ್ದೋ ಬಗ್ಗೆ ಒಂದು ದ್ವೇಷ ಇದೆ, ಅಸೂಯೆ ಇದೆ ಅಂದರೆ ಅವ್ರಿಗೆ ಅದೇನು ಮಾಡ್ತಾ ಇರಲ್ಲ, ನಮಗೆ ಒಳಗಿಂದ ಒಳಗೆ ನೋವು ಕೊಡ್ತಾ ಇರುತ್ತೆ ಅಲ್ವಾ? ಹಾಗಾಗಿ ಅದನ್ನು ನಾವು ಎಷ್ಟು ಹೊರಗೆ ಹಾಕ್ತೀವೋ ಅಷ್ಟೇ ನಮಗೆ ಒಳ್ಳೇದು ಬಂದು ತುಂಬ್ಕೊಳ್ಳುತ್ತೆ. ಅದೇ ರೀತಿ ಈಗಿನ ಕಾಲದಲ್ಲಿ ಬರೀ ಮೋಸ, ಯಾರನ್ನೂ ನಂಬಾರ್ದು ಅಂತ ಹೇಳಿದರೆ ಮತ್ತು ನಾವು ಇಲ್ಲಿ ಬದುಕೋದಾದ್ರೂ ಯಾಕೆ ಅಲ್ವಾ? ನಂಬಿಕೆ ಅನ್ನೋದು ಬೇಕು. ಒಳ್ಳೆಯವರಿಗೆ ಒಳ್ಳೆಯವರು ಸಿಕ್ಕೇ ಸಿಗ್ತಾರೆ. ಮೋಸಗಳು, ವಂಚನೆಗಳಾಗಿರ್ಬೋದು, ಇಲ್ಲ ಯಾರೋ ನೋವು ಕೊಡೋದಾಗಿರ್ಬೋದು ನಮ್ಮ ಒಳ್ಳೆತನಕ್ಕೆ ಅಂದರೆ ಕೆಲವೊಂದು ಸರಿ ಪಾಠ ಆಗಿರುತ್ತೆ, ಕೆಲವೊಂದು ಸರಿ ಕರ್ಮ ಆಗಿರುತ್ತೆ ಅಷ್ಟೇ. ಅರ್ಥ ಮಾಡ್ಕೊಳ್ಬೇಕು. ಹಂಗಂತ ಅದನ್ನೇ ತಿರಸ್ಕಾರ ಮಾಡೋದಲ್ಲ. ದಯೆ, ಕರುಣೆ, ಪ್ರೇಮ, ಸೇವೆಯ ಸ್ವಭಾವವನ್ನೇ ತಿರಸ್ಕಾರ ಮಾಡೋದಲ್ಲ. ಮನುಷ್ಯತ್ವ, ಮಾನವೀಯತೆ ಗುಣಗಳನ್ನೇ ತ್ಯಜಿಸಿ ನಾವು ಏನು ಮಾಡ್ದಂಗಾಗತ್ತೆ, ಎದುರಿಗಿದ್ದವರು ಏನು ಮಾಡಿದಾರಲ್ಲ ಅದನ್ನೇ ನಾವು ಮಾಡ್ದಂಗಾಗತ್ತಲ್ವ? ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಆ ಒಂದು ನಕಾರಾತ್ಮಕ ಎನರ್ಜಿನ ನಮ್ಮ ಮೇಲೆ ನಾವು ಹಾವಿ ಮಾಡ್ಕೊಳ್ತೀವಿ, ನಮ್ಮನ್ನು ಕೆಲವೊಂದು ವಿಚಾರಗಳಲ್ಲಿ ಹಿಡಿತದಲ್ಲಿಟ್ಕೊಂಡು. ಹಾಗಾಗಿ ನಾವು ಮುಂದೆ ಹೋಗ್ತಾನೆ ಇರಬೇಕು. ಇದು ಜೀವನ, ನಿಂತ ನೀರಾಗಬಾರ್ದು. ನಿಂತ ನೀರಾದ್ರಲ್ಲಿ ಹುಳ ಪಳ ಎಲ್ಲ ಬಂದ್ಬಿಡ್ತವೆ. ಹಾಗೆ ಈ ಗಿಡನೂ ಕೂಡ ಬಹಳ ದಿನ ಈ ಗಿಡವನ್ನು ಹಾಗೆ ಇಡೋ ಹಾಗಿಲ್ಲ, ವಾರಕ್ಕೊಮ್ಮೆ ನೀರನ್ನು ಬದಲಾಯಿಸ್ತಾ ಇರಿ. ಮನೆಯಲ್ಲಿ ಇಟ್ಕೊಳ್ತೀವಿ ಒಳಗಡೆ ಅಲಂಕಾರಿಕವಾಗಿ ಅಂದರೆ ದಿನನಿತ್ಯ 1 ಗಂಟೆ ಬಿಸಿಲಲ್ಲಿ ಈ ಗಿಡವನ್ನು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಇಟ್ಟು ಒಳಗೆ ತಗೊಳ್ಳಿ. ನಿಮ್ಮ ಮನೆಯಲ್ಲಿ ತುಳಸಿ ಬೃಂದಾವನ ಇದೆ ಅಂದರೆ ಅದರ ಎದುರಿಗೂ ಕೂಡ ಈ ಥರ ಒಂದು ಮಡಕೆ ತರಿಸಿ ನೀರನ್ನು ತುಂಬಿಸಿ ನೀವು ಈ ಗಿಡಗಳನ್ನು ಹಾಕಿದರೆ, ಮಡಕೆಯಲ್ಲೇ ಇಡೋದು ತುಂಬ ಶ್ರೇಷ್ಠ ಇದು. ಹಾಗೆ ನೀರು ಯಾವಾಗಲೂ ತಂಪಾಗಿರುತ್ತೆ. ಮಡಿಕೆ ಮಣ್ಣಿಂದಾಗಿರೋದ್ರಿಂದ ಅದಕ್ಕೇನು ಪೋಷಕಾಂಶ ಬೇಕೋ ಅದು ಸಿಗ್ತಾ ಹೋಗುತ್ತೆ. ನೀರನ್ನು ಬದಲಾಯಿಸಬೇಕು, ಏನು ಫಿಲ್ಟ್ರ್ ನೀರೇ ಹಾಕಬೇಕು ಅಂತ ಇಲ್ಲ, ಮಾಮೂಲಿ ನಲ್ಲಿಲಿ ಬರೋ ನೀರೇ ಹಾಕಬೇಕು. ಹಾಗೆ ಗೊಬ್ಬರ ಏನಾದರೂ ಹಾಕಬೇಕು ಅಂದರೆ ಬೇಡ. ಯಾವುದಾದ್ರೂ ನಿಮ್ಮ ಮನೆ ಹತ್ತಿರ ಒಂದು ಮಣ್ಣಿದೆ ಅಂದರೆ, ಗದ್ದೆ ಮಣ್ಣೆ ಆಗಿರ್ಬೋದು, ಇದೆ ಅಂದರೆ ಒಂದು ಮುಷ್ಟಿ ಮಣ್ಣನ್ನು ಈ ನೀರಲ್ಲಿ ಮಿಕ್ಸ್ ಮಾಡಿ ವಾರಕ್ಕೊಮ್ಮೆ ಸಾಕು. ಗಿಡಗಳು ತುಂಬ ಚೆನ್ನಾಗಿ ಆಗ್ತಾ ಹೋಗ್ತವೆ. ಏನು ಗೊಬ್ಬರ ಗಿಬ್ಬರ ಏನೂ ಬೇಡ. ಎಲ್ಲಾದರೂ ಒಂದು ರೀತಿಲಿ ಹುಳ ಹಿಡಿತು ಅನ್ನೋದಾದರೆ, ಅಂದರೆ ತುಂಬ ತಂಪಲ್ಲಿ ಇಟ್ಬಿಟ್ರೆ ಒಂದೊಂದು ಸರಿ ಆ ರೀತಿ ಆಗುತ್ತೆ. ಅಂದರೆ ಸ್ವಲ್ಪ ಬಿಸಿಲು ತೋರಿಸ್ತಾ ಇರಬೇಕು ಅನ್ನೋದು, ಅದಕ್ಕೆ ಹುಳ ಹೋಗುತ್ತೆ. ಆ ಸಮಯದಲ್ಲಿ ಯಾವ ಎಲೆಗೆ ಹುಳ ಹಿಡಿದಿರುತ್ತಲ್ಲ ಆ ಎಲೆನ ತೆಗೆದುಬಿಟ್ರೆ ಆಯಿತು. ಮತ್ತೆ ಆ ಗಿಡ ತನ್ನಿಂದ ತಾನೇ ಎಲೆಗಳನ್ನು ಸಮೃದ್ಧಗೊಳಿಸ್ತಾ ಮತ್ತೆ ಹೊಸ ಚಿಗುರುಗಳನ್ನು ತಗೊಳ್ತಾ ಮರಿಗಳನ್ನು ಒಡಿಸ್ಕೊಳ್ತಾ ಗಿಡ ಸಮೃದ್ಧವಾಗ್ತಾ ಹೋಗುತ್ತೆ. ಈ ಗಿಡ ಹೆಚ್ಚು ಹೆಚ್ಚು ಬೆಳೆದಷ್ಟು ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ಮನೇಲಿ ಖುಷಿ ಆಗುತ್ತೆ. ಆ ಗಿಡಗಳನ್ನು ನೋಡಿದಾಗ ಏನೋ ಒಂದು ರೀತಿ ಸಂತೋಷ ಆಗುತ್ತೆ. ಆ ಗಿಡ ಬೆಳೀತಾ ಇರೋದನ್ನು ನೋಡಿ ನಮಗೆಲ್ಲ ಒಳ್ಳೇದಾಗ್ತಾ ಇದೆಯಪ್ಪ ಅನ್ನೋ ರೀತಿಯಲ್ಲಿ ನಮ್ಗೆ ಫೀಲ್ ಆಗುತ್ತೆ. ಯಾವಾಗ ನಾವು ಒಳ್ಳೆಯದನ್ನು ಫೀಲ್ ಮಾಡ್ತೀವೋ ಅದೇ ನಡೆಯುತ್ತೆ. ಪ್ಲಾಸ್ಟಿಕ್ ಗಿಡ ಹೂವಿನ ಜೊತೆ ನೀವು ಬೆಸೆದುಕೊಳ್ಳಲಾಗೋದಿಲ್ಲ, ಅಂದರೆ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಈ ರೀತಿ ಗಿಡಗಳನ್ನು ನಾವು ಬೆಳೆಸಿದಾಗ ಏನಾಗುತ್ತೆ ಅಂದರೆ, ನಮಗೇನಾದರೂ ಬೇಜಾರಾದಾಗ, ನೋವು ಆದಾಗ ಆ ಗಿಡಗಳ ಹತ್ರ ನಾವು ಹೇಳ್ಕೊಳ್ಬೋದು. ಆ ಸಮಯದಲ್ಲಿ ಆ ಗಿಡ ನಮ್ಮನ್ನು ಹೀಲ್ ಮಾಡುತ್ತೆ. ಅಂಥ ಶಕ್ತಿ ಆ ಗಿಡ ಹೊಂದಿರುತ್ತೆ. ಹಾಗೆ ನಮಗೇನೋ ತುಂಬ ಸಂತೋಷ ಆಗ್ಬಿಡ್ತು, ಆ ಸಮಯದಲ್ಲೂ ಕೂಡ ನಾವು ಗಿಡಗಳ ಹತ್ರ ಹೇಳ್ಕೊಳ್ಬೋದು. ಆಗ ಆ ಗಿಡನೂ ಕೂಡ ನಮ್ಮಂತೆ ಸಂತೋಷ ಪಡುತ್ತೆ. ಒಟ್ಟಾರೆಯಾಗಿ ನಾವು ದುಃಖದಲ್ಲಿದ್ದಾಗ ಅದಕ್ಕೂ ಸ್ಪಂದಿಸಿ ಸಾಂತ್ವನ ನೀಡುತ್ತೆ. ನಾವು ಸಂತೋಷದಲ್ಲಿದ್ದಾಗ ಹೀಗೆ ನೀನು ಸಂತೋಷವಾಗಿರು ಅಂತೇಳಿ ಹರಿಸುತ್ತೆ. ಇದು ನನ್ನ ನಂಬಿಕೆ. ನಾನು ಹೀಗೆ ಮಾಡೋದು. ನೀವು ಕೂಡ ಭಾವನಾತ್ಮಕವಾಗಿ ಈ ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿ ಹೋಗಿ, ಅಂದರೆ ಹೊರಗಡೆ ಹೋಗಿ ನನಗೆ ಎಲ್ಲೂ ಪಾರ್ಕ್ಗಳಲ್ಲಿ ಕಾಲ ಕಳೆಯೋಕ್ಕಾಗೋದಿಲ್ಲ ಅಂದರೆ ಈ ರೀತಿ ನಿಮ್ಮ ಮನೆಯಲ್ಲೇ ಕೆಲವೊಂದು ಗಿಡಗಳನ್ನು ಬೆಳೆಸ್ಕೊಳ್ಳಿ. ಅವುಗಳ ಜೊತೆ ಮಾತನಾಡಿ, ಕಮ್ಯುನಿಕೇಟ್ ಆಗಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಏನು ಬದಲಾವಣೆ ಆಗುತ್ತೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಈಗ ನೋಡಿ, ಆ ಗಿಡಗಳಲ್ಲಿರುವ ಸಣ್ಣ ಸಣ್ಣ ಮರಿಗಳನ್ನೆಲ್ಲ ಕಿತ್ಕೊಂಡಿದ್ದೆ. ನಾನು ಮೊನ್ನೆ ಸಾಗರದ ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ಈ ಟಬ್ಬು ಬರೀ 10 ರೂಪಾಯಿ ಕೊಟ್ಟು ತಂದಿದ್ದೆ. ಸ್ವಲ್ಪ ಆಳ ಜಾಸ್ತಿ ಇದೆ. ಆಳ ಜಾಸ್ತಿ ಯಾಕಿರಬೇಕು ಅಂದರೆ, ಆ ಬೇರುಗಳು ತುಂಬ ಆಳವಾಗಿ ಹೋಗ್ತವೆ. ಹಾಗಾಗಿ ನಾನು ಇದು ಆಳ ಜಾಸ್ತಿ ಇತ್ತಲ್ಲ, ಇದು ತುಂಬ ಚೆನ್ನಾಗೂ ಅನ್ನಿಸ್ತು ನನಗೆ. ಹಾಗಾಗಿ ಅದರಲ್ಲಿ ಏನು ಸಣ್ಣ ಸಣ್ಣ ಮರಿ ಕಿತ್ಕೊಂಡಿದ್ನಲ್ಲ ಆ ಮರಿಗಳನ್ನೆಲ್ಲ ಇದರಲ್ಲಿ ಜೋಡಿಸಿ ಇದನ್ನು ಒಳಗಡೆ ಅಂದರೆ ಒಂದು ಟಿಪಾಯಿ ಮೇಲೆ ಟಿ ವಿ ಹಾಲಲ್ಲಿ ಇಟ್ಬಿಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ತೆಗೆದಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ದಿನ ಹೋದರೆ ಆ ಗಿಡದಲ್ಲಿ ಮತ್ತೆ ಅದೇ ರೀತಿ ಮರಿ ಆಗುತ್ತೆ. ಇವು ಮತ್ತೆ ಒಂದು ಸ್ವಲ್ಪ ದಿನ, ಬರೀ ಕೇವಲ ಒಂದು 15 ದಿವಸಗಳಲ್ಲಿ ಇವು ತುಂಬ ದೊಡ್ಡ ದೊಡ್ಡ ಗುಲಾಬಿ ಹೂಗಳಾಗ್ತವೆ. ಗ್ರೀನ್ ಕಲರ್ ಗುಲಾಬಿ. ನನಗೆ ಯಾವಾಗಲೂ ಅನಿಸುತ್ತೆ ಇವನ್ನ ನೋಡಿದಾಗ ಇವು ಕ್ಯಾಬೇಜ್ ಥರದ್ಕಿಂತ ಗ್ರೀನ್ ಕಲರ್ ಗುಲಾಬಿ ಥರನೇ ಕಾಣಿಸ್ತಾ ಇರ್ತವೆ. ಹಾಗಾಗಿ ನಾನು ಇದನ್ನು ಬಳಸ್ತೀನಿ. ಸಿಂಗಲ್ ಆಗಿ ದೊಡ್ಡದಾದಾಗ ಒಂದೇ ಒಂದು ಬಾಟ್ಲಲ್ಲಿಟ್ಟು ಕೂಡ ನೀವು ಅಲಂಕಾರಿಕವಾಗಿ ಇದನ್ನು ಬಳಸ್ಕೊಳ್ಬೋದು. ನಿಮ್ಗೆ ಯಾವೆಲ್ಲ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಏನಾದರೂ ಅಡುಗೆ ಮಾಡಬೇಕಾದ್ರೆ ಕೈ ಸುಟ್ಬಿಡ್ತಪ್ಪ, ಆದರೆ ಆವಾಗ ಇದರಲ್ಲೊಂದು 4-5 ಎಲೆಗಳನ್ನು ಕಿತ್ತು ಸಣ್ಣಕ್ಕೆ ಜಜ್ಜಿ ಅದರಲ್ಲೊಂಚೂರು ಅಲೋವೆರನೋ ಜೇನುತುಪ್ಪನ ಸೇರಿಸಿ ಹಚ್ಕೊಳ್ಳಿ. ಆ ಅಲೋವೆರಾ ಜೇನುತುಪ್ಪ ಇಲ್ಲ ಅಂದ್ರೂ ನೀವು ಈ ಎಲೆ ರಸನೇ ಆ ಗಾಯದ ಮೇಲೆ ಹಚ್ಕೊಳ್ತಾ ಬನ್ನಿ. ಗಾಯ ಕ್ಯೂರ್ ಆಗುತ್ತೆ ಆದಷ್ಟು ಬೇಗನೆ, ಏನೂ ಹೊರಗಡೆ ಕ್ರೀಮ್ ಬಳಸದೆ. ಪುರಾತನ ಕಾಲದಲ್ಲಿ ನಾವೇನು ಕ್ರೀಮ್ಗಳನ್ನೇ ಬಳಸ್ತಿದ್ವಾ? ಇಲ್ಲ ತಾನೇ. ನಮ್ಮ ಗಿಡಮೂಲಿಕೆಗಳನ್ನೇ ನಾವು ಈ ರೀತಿಯಾಗಿ ಸುಟ್ಟ ಗಾಯಗಳ ಮೇಲೆ ಲೇಪನವಾಗಿ ಬಳಸ್ತಾ ಇದ್ವಿ. ಅದು ಚಂದನ ಆಗಿರ್ಬೋದು, ಗಂಧ ಆಗಿರ್ಬೋದು, ಹಾಗೆ ಅಲೋವೆರಾ ಆಗಿರ್ಬೋದು.
ಅಂತರಗಂಗೆ ಆಗ್ಬೋದು, ಇನ್ನೂ ಅನೇಕ ರೀತಿಯ ಸಸ್ಯಗಳು ಇದ್ದಾವೆ ಸುಟ್ಟ ಗಾಯವನ್ನು ಕ್ಯೂರ್ ಮಾಡೋಕ್ಕೆ. ನಮ್ಮ ಮನೆಯಲ್ಲಿ ಒಂದು ಸಣ್ಣ ತೂತಾಗಿರೋ ಪಾತ್ರೆ ಇತ್ತು. ಇದನ್ನು ಹಾಕಿದರೆ ನನಗೇನೊಂದು 50 ರೂಪಾಯಿ ಬರ್ತಿತ್ತು. ಹಾಗಾಗಿ ನಾನೇನು ಮಾಡಿದೆ, ಬೇಡ ಈ ರೀತಿ ನೀರು ತುಂಬಿಸಿ ಅಂತರಗಂಗೆನ ಹಾಕಿ ಒಂದು ಕಡೆ ಇಟ್ಬಿಡೋಣ. ಇದರಿಂದ ನನಗೆ ಯಾವಾಗ ಬೇಕೋ ಅದರಿಂದ ತೆಗೆದು ಪಾಟ್ಗಳಿಗೆ ಹಾಕಿ ಅಲಂಕಾರಿಕವಾಗಿ ಮನೆಯಲ್ಲಿಡೋದು, ಇಲ್ಲ ಯಾರಾದರೂ ಕೇಳಿದಾಗ ಇದರಲ್ಲಿ ಒಂದು 4-5 ಕಿತ್ಕೊಡೋದು, ಈ ರೀತಿ ಮಾಡ್ತಾ ಇರ್ತೀನಿ. ಈ ಪಾತ್ರೆಯಲ್ಲಿ ನಾನು ನೀರು ಹಾಕಿ ಇಟ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಅಡಿಗಡೆ ಮಣ್ಣನ್ನು ಬೆರೆಸಿದ್ದೀನಿ. ಮನೇಲಿ ಏನು ಸಿಗುತ್ತಲ್ಲ ಆ ಮಣ್ಣನ್ನೇ ಬೆಳೆಸಿದ್ದೀನಿ. ಅಲ್ಲಿ ಏನಾದರೂ ನನಗೆ ಇಲ್ಲಿ ಕಡಿಮೆ ಆದಾಗ ಅಲ್ಲಿಂದ ತೊಗೊಂಡು ಬಂದು ಇದಕ್ಕೆ ಹಾಕ್ಕೊಂಡು ಈ ಥರ ಅಲಂಕಾರ ಮಾಡಿಕೊಂಡು ಒಂದು ಕಡೆ ಇಟ್ಬಿಡ್ತೀನಿ. ನನಗೆ ಮನೆಯಲ್ಲಿ ಈ ಥರ ಕೆಲಸಗಳು ತುಂಬ ಖುಷಿ ಕೊಡ್ತವೆ. ಹಾಗಾಗಿ ನಾನು ಯಾವಾಗಲೂ ಈ ಥರ ಕೆಲಸಗಳಲ್ಲಿ ನಾನು ತೊಡಗಿಸ್ಕೊಳ್ತೀನಿ. ಇದರಿಂದ ಮನಸ್ಸಿಗೆ ತುಂಬ ಸಂತೋಷ ಸಿಗುತ್ತೆ. ಎಲ್ಲೋ ಒಂದು ರೀತಿಲಿ ನನ್ನ ಆರೋಗ್ಯ ಕೂಡ ತುಂಬ ಚೆನ್ನಾಗಿದೆ ಅಂತೇಳಿ ಅನಿಸುತ್ತೆ. ಒಬ್ಳಿಗೊಬ್ಳೆ ನಗ್ತಿರ್ತೀನಿ ಗಿಡಗಳನ್ನು ನೋಡಿ, ಖುಷಿ ಪಡ್ತೀನಿ. ಯಾರು ಏನು ಅನ್ಕೊಳ್ತಾರೋ ಅದು ನನಗೆ ಬೇಡ, ನಾನು ಸಂತೋಷವಾಗಿದ್ದೀನ ಅಷ್ಟು ಸಾಕು. ನನ್ನ ಮಕ್ಕಳಿಗೂ ಕೂಡ ಇದೇ ರೀತಿ ಅಭ್ಯಾಸವನ್ನು ಮಾಡಿಸಿದ್ದೀನಿ. ಅವರೂ ಕೂಡ ನಾನು ಹೇಗೆ ಗಿಡಗಳನ್ನು ನಡ್ತೀನಿ, ಯಾವ ಬೀಜವನ್ನು ತರ್ತೀನಿ, ಮಣ್ಣನ್ನು ಎಷ್ಟು ಹಾಕಬೇಕು, ಹೇಗೆ ಅದನ್ನು ನಾವು ಬೆಳೆಸ್ಬೋದು, ಎಲ್ಲವನ್ನು ನಾವು ಪುಸ್ತಕಗಳ ಮೇಲೆ ಕಲಿಯೋದಕ್ಕಿಂತ ವಾಸ್ತವವಾಗಿ ನಾವು ಪ್ರಾಕ್ಟಿಕಲ್ ಆಗಿ ಅದನ್ನು ಅಭ್ಯಾಸ ಮಾಡಿಸಿದ್ರೆ ಒಳ್ಳೆಯದು. ಹಾಗಾಗಿ ಈ ರೀತಿ ಸಣ್ಣ ಪುಟ್ಟ ಕೆಲಸವನ್ನು ಮಕ್ಕಳ ಹತ್ರ ಮಾಡಿಸೋದು ಬಹಳ ಒಳ್ಳೆಯದು. ಈ ರೀತಿ ಅಭ್ಯಾಸಗಳು ನಕಾರಾತ್ಮಕವಾಗಿ ಚಿಂತಿಸೋದನ್ನು ತಡೀತವೆ. ಹಾಗೆ ಯಾರದ್ದೋ ಬಗ್ಗೆ ಅನಾವಶ್ಯಕವಾಗಿ ಕೂತ್ಕೊಂಡು ಮಾತಾಡೋದನ್ನು, ಚರ್ಚೆ ಮಾಡೋದನ್ನು ತಡೀತವೆ. ಈ ರೀತಿಯಾಗಿ ನಮ್ಮನ್ನು ನಾವು ಪ್ರಕೃತಿಗೆ ಎಷ್ಟು ಕನೆಕ್ಟ್ ಮಾಡ್ಕೊಳ್ತೇ ಹೋಗ್ತೀವೋ ಅಷ್ಟೇ ಜೀವನದಲ್ಲಿ ನಾವು ಕೂಡ ಸಮೃದ್ಧವಾಗಿರ್ತೀವಿ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಯಾವುದೇ ಗಿಡ ಒಂದು ಬೆಳೆಸ್ತಾ ಇದ್ದೀರಾ ಅಂದರೆ ಒಂದು ನಂಬಿಕೆಗೆ ಅನುಸಾರವಾಗಿ ಬೆಳೆಸಬೇಕು. ಇದನ್ನು ವಾಸ್ತವವಾಗಿ ಕೆಲವು ದಿಕ್ಕುಗಳಲ್ಲಿ ಇಡೋದು ಒಳ್ಳೆಯದು. ಈಶಾನ್ಯ, ಉತ್ತರದ ಒಂದು ದಿಕ್ಕಲ್ಲಿ ಇಡ್ಬೋದು. ಮನೆಯ ಮಧ್ಯ ಬ್ರಹ್ಮಸ್ಥಾನ ಅಂತಾರಲ್ಲ, ಅಲ್ಲಿ ಟಿಪಾಯಿ ಹಾಕಿ ಅದರ ಮೇಲೆ ಕೂಡ ಇಡ್ಬೋದು. ಗಿಡ ಸಮೃದ್ಧಿಯ ಸಂಕೇತ, ಬೆಳವಣಿಗೆಯ ಸಂಕೇತ. ಅದರ ಜೊತೆಗೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಇರಬೇಕು. ಆವಾಗ ಈ ಒಂದು ಗಿಡದ ಎನರ್ಜಿ ನಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಮಾಡುತ್ತೆ, ಉತ್ತಮವಾದ ಬೆಳವಣಿಗೆಗೆ ಅದು ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಈ ಗಿಡಗಳನ್ನು ಬೆಳೆಸೋದ್ರಿಂದ ಬಹಳ ಉತ್ತಮ. ನಾವು ಯಾವಾಗ ಶಾಂತವಾಗಿರ್ತೀವೋ, ಖುಷಿಯಾಗಿರ್ತೀವೋ ಆಗ ನಮ್ಮ ಕೆಲಸದಲ್ಲೂ ಕೂಡ ನಾವು ಅದೇ ರೀತಿ ಮನೋಭಾವದೊಂದಿಗೆ ದುಡಿತೀವಿ. ಆಗ ಹಣ ವ್ಯಯ ಆಗೋದಿಲ್ಲ, ಹಣ ಉಳಿತಾಯ ಆಗ್ತಾ ಹೋಗುತ್ತೆ. ಆಗ ತನ್ನಿಂದ ತಾನೇ ಸಮೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ, ಅಲ್ವಾ?